ವೀಕ್ಷಕರೇ ನಮಸ್ಕಾರ. ಯಾರಾದರೂ ಕುರಿ ಶೆಡ್ಡು ಮತ್ತು ಮೇಕೆ ಶೆಡ್ಡು ಯಾವುದಾದ್ರೂ ಸೆಕೆಂಡ್ಸ್ ನೋಡ್ತಾ ಇದ್ದರೆ ನೋಡಿ, ಇಲ್ಲಿದೆ ಒಂದು ಉತ್ತಮ ಗುಣಮಟ್ಟದ ಒಂದು ಶೆಡ್. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿ ದೊಡ್ಡನಲ್ಲಲ ಗ್ರಾಮದಲ್ಲಿ ಈ ಒಂದು ಶೆಡ್ ಇದೆ. ಇದು ನಿಜವಾಗ್ಲೂ ಸೆಕೆಂಡ್ಸ್ ಥರ ಇಲ್ಲ. ಸುಮಾರು 14 ರಿಂದ 15 ಲಕ್ಷ ಖರ್ಚು ಮಾಡಿ ಹೊಸ್ದಾಗಿ ಮಾಡಿದ್ದಾರೆ. ಆದರೆ ಬರೀ 2-3 ತಿಂಗಳು ಒಂದೇ ಒಂದು ಬ್ಯಾಚ್ ಏನೋ ಕುರಿ ಮೇಯಿಸಿ ಇದ್ದಾರೆ ಅಷ್ಟೇ. ಆದರೆ ಈಗ ಅಲ್ಲಿ ಲೇಬರ್ ಸಮಸ್ಯೆ ಮತ್ತು ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಿಗಾದರೂ ಈ ಸೆಕೆಂಡ್ಸು ಶೆಡ್ಡು ಅಥವಾ ಕುರಿ ಶೆಡ್ಡು ಮೇಕೆ ಶೆಡ್ ನೋಡ್ತಾ ಇದ್ದರೆ ನೋಡಿ, ಇಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತು ನಿಮಗೆ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ. ಆದ್ದರಿಂದ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲಲ ಗ್ರಾಮದಲ್ಲಿ ಈ ಒಂದು ಶೆಡ್ ಇದೆ. ಯಾರಾದರೂ ಬೇಕಾದರೆ ನೋಡಿ, ಈ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತೇನೆ. ಸೊ ಮತ್ತು ಇನ್ನು ಆ ಶೆಡ್ನ ಮಾಲೀಕರು ಕೂಡ ಮಾತನಾಡಿದ್ದಾರೆ, ಒಮ್ಮೆ ನೋಡಿ. ಇದು ಕುರಿ ಶೆಡ್ ಅಂತ, ಕುರಿ ಫಾರಮ್ ಅಂತೇಳಿ ಹೈಟೆಕಲ್ಲಿ ಮಾಡಿದರೆ ಸುಮಾರು ನಾವು 14 ಲಕ್ಷ ಗಂಟೆ ಖರ್ಚು ಮಾಡಿ ಎಲ್ಲ ಕುರಿ ಫಾರಮ್ ಮಾಡಿದ್ರಿ. ಒಂದು 2-3 ಬ್ಯಾಚ್ ಮೇಯಿಸಿದ್ರಿ. ಸುಮಾರು ಒಂದು 300-350 ಕುರಿ ಮೇಯಿಸ್ಬೋದು. ನಾವು ರೌಂಡ್ ಶೇಪಲ್ಲಿ ಮಾಡಿದ್ದೀರಿ. ಕಟರ್ ಮಿಷಿನ್ ತಂದು ಇದು ಪೀಡು ಅವೆಲ್ಲ ಹಾಕಿ ಮೇಯಿಸಿದ್ರಿ. ನಾವು ಇರೋದೇ ಇಬ್ಬರು ಹೆಂಡತಿ ಗಂಡ, ಹಾಗಾಗಿ ಮೇಯ್ಸೋಕ್ಕಾಗ್ತಲ್ಲ. ಆವಾಗಲೆಲ್ಲ ಬಿಜಾಪುರದಲ್ಲಿದ್ದರು. ಬಿಜಾಪುರದ ಊರಿಗೆ ಹೋದ್ಮೇಲೆ ನಾವು ಬಿಟ್ಬಿಟ್ರಿ, ಬೇರೆ ಬಿಸ್ನೆಸ್ ಮಾಡೋಕ್ಕೆ ಹೋಗಿದ್ರಿ. ಈಗ ಆದರೆ ಯಾರ್ಕಾದ್ರೂ ಹೊಸ ಶೆಡ್ ಇದು ಏನು ಕಿಲ್ಮ್ ಏನು ಹಿಡಿದಿಲ್ಲ, ಹೊಸದಾಗಿರೋದ್ರೆ ಯಾರಾದರೂ ಬೇಕಾದ್ರೂ ತಗೊಂಡೋಗಿದ್ರೆ ನಾವು ಕೊಟ್ಬಿಡ್ತೀವಿ ರೇಟಕ್ಕೆ, ನಮ್ಮ ರೇಟ್ ಬಂದರೆ. ಸರ್ ಹೇಳಿ. ಇದು ಸೆಕೆಂಡ್ಸ್ ಯಾರಾದರೂ ಹುಡುಕ್ತಾ ಇದ್ರೆ ಕುರಿ ಫಾರಮ್ ಮಾಡೋದಕ್ಕೆ ಹೈಟೆಕಲ್ಲಿ ಈಗ ನಾವು ಕೊಡ್ತಾಯಿದ್ದೀರಿ. ಬಟ್ ಹೊಸದಾಗೇ ಇರೋದು, ಹಳೇದಂತ ಅಲ್ಲ ಇದು. ನಿಮ್ಗೆ ಓಕೆ ಆದರೆ ಬಂದು ನೋಡಿ, ನಿಮ್ಗೆ ಓಕೆ ಆಯ್ತು ಅಂದರೆ ನಾವು ಕೂತು ಮಾತಾಡಿ ರೇಟ್ ಆದರೆ ನಾವು ಕೊಟ್ಬಿಡ್ತೀರಿ. ನೀವು ತಗೊಂಡೋಗಿ ಆರಾಮಾಗಿ ವೆಲ್ಡಿಂಗು ಅದು ಇದು ಎಲ್ಲ ಕಾಸ್ಟು ಉಳಿತದೆ. ತಗೊಂಡೋಗಿ ಬೇರೆ ಕಡೆ ಮಾಡಿ ನೀವು ತೋಟದಲ್ಲಿ ಮಾಡ್ಬೋದು. ಎಲ್ಲಿ ಸರ್ ಇದು ಅಡ್ರೆಸ್? ಯಾವ ನಿಮ್ಮದು? ದೊಡ್ಡನಲ್ಲಲ, ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ದೊಡ್ಡನಲ್ಲಲ ಗ್ರಾಮ.